ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ವಸ್ತುಗಳನ್ನು ಹಾಕಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತೇವೆ. ಹಾಗೆಯೇ ಲಕ್ಷ್ಮಿ ಕಳಸಕ್ಕೆ ಈ ಎಲ್ಲ ವಸ್ತುಗಳನ್ನು ಹಾಕೋದ್ರಿಂದ ನಮಗೆ ಧನ, ಧಾನ್ಯ, ಐಶ್ವರ್ಯ, ಆರೋಗ್ಯ, ಆಯಸ್ಸು ಎಲ್ಲವನ್ನು ಲಕ್ಷ್ಮಿ ಕರುಣಿಸ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಮಾಡ್ತೀವಿ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಲಕ್ಷ್ಮಿ ಕಳಸಕ್ಕೆ ಯಾವ ವಸ್ತುಗಳನ್ನು ಹಾಕ್ತೀವಿ ಅನ್ನೋ ಒಂದು ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಎಲ್ಲಿ ಲಕ್ಷ್ಮಿನ ಕೂರಿಸ್ತೀವಿ ಅಲ್ಲಿ ಗೋಮೂತ್ರದಿಂದ ಮೊದಲು ಅದನ್ನು ಶುದ್ಧಿಗೊಳಿಸ್ಕೋಬೇಕು. ನೋಡಿ, ಗೋಮೂತ್ರದಿಂದ ಶುದ್ಧಿಗೊಳಿಸ್ಕೊಂಡು ಅಲ್ಲಿ ಒಂದು ಟಿಫೈನ್ ಇಟ್ಟು ಅದನ್ನು ಕೂಡ ಶುದ್ಧಿಗೊಳಿಸ್ಕೊಂಡು ಆಮೇಲೆ ಅದ್ರ ಮೇಲೆ ಒಂದು ಮಡಿ ವಸ್ತ್ರನ ಹಾಕಿ ಅದ್ರ ಮೇಲೆ ಒಂದು ಪೀಠನ ಇಟ್ಟು ತಟ್ಟೆನಲ್ಲಿ 5 ಹಿಡಿ ಆಗೋಷ್ಟು ಅಥವಾ 9 ಹಿಡಿ ಆಗೋಷ್ಟು ಅಕ್ಕಿನ ಹಾಕೊಂಡಿದ್ದೀನಿ. ಅಕ್ಕಿನ ನೀವು ತಟ್ಟೆನಲ್ಲಾದರೂ ಹಾಕೋಬಹುದು ಅಥವಾ ಬಾಳೆ ಎಲೆ ಮೇಲೆ ಕೂಡ ಹಾಕೋಬಹುದು, ಅದು ಕೂಡ ತುಂಬಾನೇ ಶ್ರೇಷ್ಠ. ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ಮೇಲೆ ಅಷ್ಟದಳ ಪದ್ಮವನ್ನ ಬರೆದಿದ್ದೀನಿ. ಒಂದು 4 ಲೈನ್ ಹಾಕೊಂಡು ಸುತ್ತಲೂ ಕೂಡ ಅಷ್ಟದಳಗಳು ಅಂದ್ರೆ 8 ದಳಗಳು ಬರೋ ರೀತಿ ನಾನಿಲ್ಲಿ ಅಷ್ಟದಳವನ್ನ ಬರ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನಿಲ್ಲಿ ಸ್ವಲ್ಪ ಕುಂಕುಮ, ಹಾಗೇನೆ ಸ್ವಲ್ಪ ಅರಿಶಿಣ, ಹಾಗೇನೆ ಸ್ವಲ್ಪ ಅಕ್ಷತೆನ ಹಾಕೊಳ್ತಾ ಇದ್ದೀನಿ. ಅಕ್ಷತೆ ಕೂಡ ಹಾಕಾದ ನಂತರ ಒಂದು ಹೂವನ್ನ ನಾನು ಇಟ್ಟು ಇಲ್ಲಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೇವಂತಿಗೆ ಹೂವನ್ನ ಇಟ್ಟಿದ್ದೀನಿ, ನೀವು ಗುಲಾಬಿ ಬೇಕಾದರೂ ಇಟ್ಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ತಟ್ಟೆ ಮೇಲೆ ನಾನು ಕಳಸವನ್ನ ಇಡ್ತಾ ಇದ್ದೀನಿ. ಒಂದು ತಾಮ್ರದ ಬಿಂದಿಗೆಗೆ ಶುದ್ಧವಾಗಿರುವಂತ ನೀರನ್ನ ಹಾಕಿ ನಾನಿಲ್ಲಿ ಕಳಸವನ್ನ ಇಟ್ಕೊಂಡಿದ್ದೀನಿ. ನೋಡಿ, ಕಳಸಕ್ಕೆ ಸುತ್ತಲೂ ಕೂಡ ಅರಿಶಿಣ ಹಾಗೆಯೇ ಕುಂಕುಮನ ಹಚ್ಚಿ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಳಸಕ್ಕೆ ನಾವಿಲ್ಲಿ ಸ್ವಲ್ಪ ಕುಂಕುಮನ ಹಾಕೋಬೇಕಾಗುತ್ತೆ. ಕುಂಕುಮದ ಜೊತೆಗೆ ಸ್ವಲ್ಪ ಅರಿಶಿಣ ಹಾಗೆಯೇ ಅಕ್ಷತೆ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ, ಅರಿಶಿಣ ಹಾಕಾಯ್ತು. ಇವಾಗ ನೆಕ್ಸ್ಟ್ ಅಕ್ಷತೆ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಅಕ್ಷತೆ ಕೂಡ ಹಾಕಾದ್ಮೇಲೆ ಇದಕ್ಕೆ ಒಂದು ಹೂವನ್ನ ನಾವು ಹಾಕೋಬೇಕಾಗುತ್ತೆ. ಕಳಸಕ್ಕೆ ಹೂವನ್ನ ಹಾಕಿದ ಮೇಲೆ ಬಿಂದಿಗೆ ಮೇಲೆ ಕೈ ಇಟ್ಟು ನಾವು ಗಂಗೆಯನ್ನ ಪ್ರಾರ್ಥಿಸ್ಕೋಬೇಕಾಗುತ್ತೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂದು ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡಿದ ಮೇಲೆ ಉಳಿದಂತ ಪದಾರ್ಥಗಳನ್ನ ಹಾಕಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಲಾವಂಚದ ಬೇರನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಲಾವಂಚದ ಬೇರು ಆದ್ಮೇಲೆ 6 ಲಕ್ಷ್ಮಿ ಕವಡೆಗಳನ್ನ ನಾವು ಹಾಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಕರೆಕ್ಟಾಗಿ ನಾನಿಲ್ಲಿ 6 ಕವಡೆಗಳನ್ನ ಹಾಕೊಳ್ತಾ ಇದ್ದೀನಿ. ಕವಡೆಗಳನ್ನ ಹಾಕಿದ ತದನಂತರ 6 ಗೋಮತಿ ಚಕ್ರಗಳನ್ನ ಹಾಕೊಳ್ತಾ ಇದ್ದೀನಿ. ಗೋಮತಿ ಚಕ್ರಗಳು ಹಾಕಿದ್ಮೇಲೆ ನಾವು ನೆಕ್ಸ್ಟ್ ನಾನಿಲ್ಲಿ ಬಟ್ಟಲಡಿಕೆ ಅಂತ ಸಿಗುತ್ತೆ, ಬಟ್ಟಲಡಿಕೆನ ಒಂದು ಬಟ್ಟಲಡಿಕೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಅರಿಶಿಣದ ಕೊಂಬನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಮಲದ ಬೀಜಗಳನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲವಂಗ 6 ಲವಂಗಗಳನ್ನ ಹಾಕೊಳ್ತಾ ಇದ್ದೀನಿ. ಕಮಲದ ಬೀಜಗಳು 6 ಸಿಕ್ಕಿದ್ರೆ ಹಾಕೊಂಡ್ರೆ ತುಂಬಾನೇ ಶ್ರೇಷ್ಠ. ನನಗೆ 6 ಸಿಗ್ಲಿಲ್ಲ, ಹಾಗಾಗಿ ನಾನು 2 ಬೀಜಗಳು ಸಿಕ್ತು, ಅದನ್ನೇ ಹಾಕಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬಾದಾಮಿ 6 ಬಾದಾಮಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 6 ದ್ರಾಕ್ಷಿಗಳನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ದ್ರಾಕ್ಷಿ ಕೂಡ ಹಾಕಾದ್ಮೇಲೆ ಇದಕ್ಕೆ 6 ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 6 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಏಲಕ್ಕಿನ ಹಾಕಿದ ನಂತರ ಇದಕ್ಕೆ ಒಂದು ಒಣ ಖರ್ಜೂರವನ್ನ ಹಾಕೊಳ್ತಾ ಇದ್ದೀನಿ. ಒಣ ಖರ್ಜೂರ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಕಲ್ಸಕ್ರೆನ, ಕೆಂಪು ಕಲ್ಸಕ್ರೆನ ಒಂದು ತುಂಡಾಗುವಷ್ಟು ಕೆಂಪು ಕಲ್ಸಕ್ರೆನೂ ಕೂಡ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಜಾವದ ಪೌಡರ್ ಅಂತ ಸಿಗುತ್ತೆ, ಅದನ್ನು ಕೂಡ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಜಾವದ ಪೌಡರ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಜಾವದ ಪೌಡರ್ ಹಾಕಿದ ಮೇಲೆ ನಾವಿಲ್ಲಿ ಯಾವುದಾದ್ರೂ ಒಂದು ಚಿನ್ನದ ವಸ್ತುವನ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಕೊಂಡ್ಲನ್ನ ಹಾಕೊಳ್ತಾ ಇದ್ದೀನಿ. ಚಿನ್ನದ ಮೂಗುತಿ ಆದ್ರೂ ಕೂಡ ಹಾಕೋಬಹುದು, ಹಾಗೆಯೇ ಬೆಳ್ಳಿ ನಾಣ್ಯ ಇದ್ರೆ ಬೆಳ್ಳಿ ನಾಣ್ಯ ಕೂಡ ಹಾಕೊಳ್ಳಿ ಫ್ರೆಂಡ್ಸ್, ತುಂಬಾನೇ ಶ್ರೇಷ್ಠ. ಹಾಗೆಯೇ ಇದಕ್ಕೆ ನಾನಿಲ್ಲಿ ಮಾವಿನ ಗೊಂಚಲನ್ನ ಇಟ್ಟು ಅದ್ರ ಮೇಲೆ ನಾನಿಲ್ಲಿ ತೆಂಗಿನಕಾಯಿನ ಇಡ್ತಾ ಇದ್ದೀನಿ.
ತೆಂಗಿನಕಾಯಿಗೂ ಅಷ್ಟೇನೆ ಅರಿಶಿನ ಕುಂಕುಮನ ಹಚ್ಚಿ ನಾನಿಲ್ಲಿ ಬಿಂದಿಗೆ ಮೇಲೆ ಇಟ್ಟಿದ್ದೀನಿ. ಇದಿಷ್ಟು ಆದಮೇಲೆ ಕಳಸಕ್ಕೆ ಎಲ್ಲ ಒಂದು ದ್ರವ್ಯಗಳನ್ನು ಕೂಡ ಹಾಕಿದ್ಮೇಲೆ ನಾವು ದೀಪಗಳನ್ನ ಹೊತ್ತಿಸ್ಕೋಬೇಕಾಗುತ್ತೆ. ಮೊದಲಿಗೆ ನಾವು ದೀಪಗಳನ್ನ ಹೊತ್ತಿಸ್ಕೊಂಡು ಆಮೇಲೆ ನೆಕ್ಸ್ಟ್ ನಾವು ಗಣಪತಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಗಣಪತಿ ಪೂಜೆ ಆದಮೇಲೆ ನೆಕ್ಸ್ಟ್ ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಅದೆಲ್ಲ ಮುಂದಿನ ಪೂಜಾ ವಿಧಾನಗಳು. ಕಳಸವು ತಾಯಿ ಲಕ್ಷ್ಮೀ ದೇವಿಯ ಸ್ವರೂಪ. ಆದ್ದರಿಂದ ದಯವಿಟ್ಟು ಕಳಸವನ್ನು ಇಡುವಾಗ ತುಂಬ ಎಚ್ಚರವಾಗಿರಿ. ಹಾಗೆಯೇ ತುಂಬ ನಿಷ್ಠೆಯಿಂದ ಕಳಸವನ್ನು ಪೂಜೆ ಮಾಡಬೇಕಾಗುತ್ತೆ. ಹಾಗೆಯೇ ಕಳಸಕ್ಕೆ ಹಾಕಿದಂತಹ ಎಲ್ಲ ವಸ್ತುಗಳು ಕೂಡ ಮಾರ್ಕೆಟ್ನಲ್ಲಿ ಅರಿಶಿನ ಕುಂಕುಮದ ಅಂಗಡಿನಲ್ಲಿ ನಿಮಗೆ ಸಿಗುತ್ತೆ. ತುಂಬ ಕಡಿಮೆ ಬೆಲೆಗೇನೆ ಸಿಗುತ್ತೆ. ಇಂಥ ಅಂಗಡಿನಲ್ಲೇ ತಗೋಬೇಕು ಅಂತ ಏನಿಲ್ಲ. ಯಾವುದೇ ಅಂಗಡಿನಲ್ಲಿ ಅಂದರೆ ಅರಿಶಿನ ಕುಂಕುಮದ ಅಂಗಡಿನಲ್ಲಿ ಕೇಳಿದ್ರೂ ಕೂಡ ಆ ಎಲ್ಲ ವಸ್ತುಗಳು ನಿಮಗೆ ಸಿಗುತ್ತೆ. ಆ ಒಂದು ವಸ್ತುಗಳನ್ನು ನೀವು ತಂದು ಕಳಸವನ್ನು ಪ್ರತಿಷ್ಠಾಪಿಸಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಹಾಗೆಯೇ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.